ಬುರುಡೆ ಹಿಂದಿನ ಕಹಾನಿ ಬಗ್ಗೆ ಎಸ್ಐಟಿ ತನಿಖೆ ನಡೆಸ್ತಾ ಇದೆ. ಮಾಸ್ಕ್ ಮ್ಯಾನ್ ಚಿನ್ನಯ್ಯಗೆ ಎಸ್ಐಟಿ ಫುಲ್ ಡ್ರಿಲ್ ಮಾಡ್ತಾ ಇದೆ. ಸಂಘಟಿತವಾಗಿ ಪ್ಲಾನ್ ಅಂತ ಚಿನ್ನಯ್ಯ ಈ ವಿಚಾರಣೆ ವೇಳೆ ಬಾಯಿ ಬಿಟ್ಟಿದ್ದಾನೆ. ಈತ ಮೊದಲಿಗೆ ಪ್ರತ್ಯಕ್ಷ ಆಗಿದ್ದೆ ತನ್ನ ಕೈಯಲ್ಲಿ ಒಂದು ತಲೆ ಬುರುಡೆಯನ್ನ ಹಿಡ್ಕೊಂಡು ನಾನು ಸಾಕಷ್ಟು ಶವಗಳನ್ನ ಹೂತು ಹಾಕಿದ್ದೀನಿ, ಆ ಶವಗಳಲ್ಲಿ ಒಂದಾದಂತಹ ಈ ತಲೆ ಬುರುಡೆಯನ್ನ ನಾನೇ ತಂದಿದ್ದೀನಿ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದ. 164 ಹೇಳಿಕೆಯನ್ನ ಕೋರ್ಟ್ ಮುಂದೆ ಹೇಳಿದ್ದ. ಆದ್ರೆ ಈಗ ಬುರುಡೆ ಹಿಂದಿನ ಕಹಾನಿ ಬಗ್ಗೆ ಎಸ್ಐಟಿ ತನಿಖೆ ಮಾಡ್ತಾ ಇದೆ. ಮಾಸ್ಕ್ ಮ್ಯಾನ್ ಚಿನ್ನಯ್ಯಗೆ ಎಸ್ಐಟಿ ಫುಲ್ ಡ್ರಿಲ್ ಮಾಡಿದ ಬಳಿಕ ಸಂಘಟಿತವಾಗಿ ಪ್ಲಾನ್ ಅಂತ ಚಿನ್ನಯ್ಯ ಬಾಯಿ ಬಿಟ್ಟಿದ್ದಾನೆ. ಕಥೆ ಕಟ್ಟಿದವರು ಯಾರು ಅಂತ ಬಾಯಿ ಬಿಡಿಸೋದಕ್ಕೆ ಎಸ್ಐಟಿ ಅಧಿಕಾರಿಗಳು ಕಸರತ್ತು ಮಾಡಿದ್ದಾರೆ. ತಿಮರೋಡಿ ಗಿರೀಶ್ ಮಟ್ಟಣ್ಣವರ್ಗೆ ನೋಟಿಸ್ ನೀಡುವ ಸಾಧ್ಯತೆ ಇದೆ. ಸಂಘಟಿತ ಅಪರಾಧ ಅಂತ ಕೇಸ್ ದಾಖಲು ಮಾಡುವಂತಹ ಸಾಧ್ಯತೆ ಇದೆ. ತಿಮರೋಡಿ ಮಟ್ಟಣ್ಣವರ್ ಸಂಪರ್ಕದ ಬಗ್ಗೆ ತೀವ್ರ ವಿಚಾರಣೆಯನ್ನ ಮಾಡಲಾಗ್ತಾ ಇದೆ. ಹಲವು ದಾಖಲೆ ಸಂಗ್ರಹ ಮಾಡಿದ್ದಾರೆ. ಈಗಾಗಲೇ ಎಸ್ಐಟಿ ಅಧಿಕಾರಿಗಳು ಸಂಘಟಿತ ಅಪರಾಧ ಅಂತ ಕೇಸ್ ದಾಖಲು ಮಾಡೋದಕ್ಕೆ ಸಿದ್ಧತೆಯನ್ನ ನಡೆಸಲಾಗ್ತಾ ಇದೆ. ಸಹೋದರನ ಎದುರು ತಪ್ಪನ್ನ ಒಪ್ಕೊಂಡಿದ್ದಂತಹ ದೂರುದಾರ ಚಿನ್ನಯ್ಯ, ಸಹೋದರ ತನಾಸಿ ಮುಂದೆ ತಪ್ಪನ್ನ ಒಪ್ಕೊಂಡಿರುವ ದೂರುದಾರ, ಎಸ್ಐಟಿಗೆ ಎಲ್ಲಾ ಸತ್ಯವನ್ನ ತಿಳಿಸಿದ್ದೇನೆ ಅಂತ ದೂರುದಾರ ಹೇಳಿದ್ದಾನೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿಶನ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕಿಶನ್, ಈಗ ಬುರುಡೆ ಹಿಂದಿನ ಕಹಾನಿಯನ್ನ ಎಸ್ಐಟಿ ತನಿಖೆ ಬಳಿಕ ಯಾವ ರೀತಿಯಾಗಿ ಹೊರಬರುತ್ತೆ ಅನ್ನುವಂಥದ್ದು ತೀವ್ರ ಕುತೂಹಲ ಇರುವಂಥದ್ದು. ಈ ಹಿಂದೆಯೇ ಎಸ್ಐಟಿ ಅಧಿಕಾರಿಗಳು ತೀವ್ರ ವಿಚಾರಣೆ ಮಾಡಬೇಕಾಗಿತ್ತು, ಬಟ್ ಆತ ಸಾಕ್ಷಿದಾರ ಜೊತೆಗೆ ದೂರುದಾರ ಆಗಿದ್ರಿಂದ ವಿಚಾರಣೆ ಮಾಡಕ್ಕಾಗಿರ್ಲಿಲ್ಲ. ಬಟ್ ಈ ಒಂದು ವಿಚಾರಣೆಯ ಸಂದರ್ಭದಲ್ಲಿ ಆತ ಬುರುಡೆಯ ಹಿಂದಿನ ಕಹಾನಿಯನ್ನ ಬಾಯ್ಬಿಟ್ಟಿದ್ದಾನ. ಇನ್ನು ಏನೆಲ್ಲ ಟ್ವಿಸ್ಟ್ಗಳು ಹೊರಬರುವಂತಹ ಸಾಧ್ಯತೆಗಳಿದೆ? ಚೈತ್ರ, ಮಾಸ್ಕ್ ಮ್ಯಾನ್ ಚಿನ್ನಯ್ಯನ ವಿರುದ್ಧ ಈಗ ಎಸ್ಐಟಿ ರಿವರ್ಸ್ ಇನ್ವೆಸ್ಟಿಗೇಷನ್ ಮಾಡ್ತಾ ಇರುವಂತದ್ದು. ಆತನಿಗೆ ತೀವ್ರವಾಗಿ ಗ್ರಿಲ್ ಮಾಡಿದ ಸಂದರ್ಭದಲ್ಲಿ ಆತ ಒಂದೊಂದೇ ಹೆಸರನ್ನ ಬಾಯ್ಬಿಟ್ಟಿದ್ದಾನೆ. ಪ್ರಮುಖವಾಗಿ ಆತ ಯಾವಾಗ ಉಜಿರೆಗೆ ಬಂದ, ಅನಂತರವಾಗಿ ಯಾರೆಲ್ಲ ಇದ್ರ ಜೊತೆ ಪ್ಲಾನ್ ಮಾಡಿದ್ರು, ಪಾತ್ರಧಾರಿ ಈತನಾದ್ರೂ, ಸೂತ್ರಧಾರಿ ಯಾರು ಅನ್ನೋದ್ರ ಬಗ್ಗೆ ಎಸ್ಐಟಿ ಬಹಳ ಡೆಪ್ತ್ ಆಗಿ ವಿಚಾರಣೆ ಮಾಡಿದೆ. ಈ ಡೆಪ್ತ್ ವಿಚಾರಣೆ ಸಂದರ್ಭದಲ್ಲಿ ಸುಮಾರು 12 ಮಂದಿಯ ಹೆಸರನ್ನ ಆತ ಉಲ್ಲೇಖ ಮಾಡಿದ್ದಾನೆ. ಜೊತೆಗೆ ಇಬ್ರು ಪ್ರಮುಖರ ಹೆಸರನ್ನ ಕೂಡ ಆತ ಉಲ್ಲೇಖ ಮಾಡಿ ಹೇಳಿರುವಂತದ್ದು, ನನ್ನ ಎಲ್ಲಾ ಪ್ಲಾನ್ಗಳ ಹಿಂದೆ ಇರುವಂತವರು ಇವರಿಬ್ರು ಅಂತ ಹೇಳಿ. ಹಾಗಾಗಿ ಎಸ್ಐಟಿ ನೇರವಾಗಿ ಅವರಿಬ್ಬರಿಗೆ ವಿಚಾರಣೆಗಾಗಿ ನೋಟಿಸ್ ಕೊಡೋಕೆ ಈಗ ಬಹಳಷ್ಟು ತಯಾರಿಯನ್ನು ಕೂಡ ಮಾಡ್ತಾ ಇದೆ. ಯಾಕಂದ್ರೆ ಯಾವುದೇ ಒಂದು ನೋಟಿಸ್ ಕೊಡುವ ಸಂದರ್ಭದಲ್ಲಿ ಎಸ್ಐಟಿಯಲ್ಲಿ ಕೂಡ ಸಾಕಷ್ಟು ದಾಖಲೆಗಳು ಬೇಕಾಗುತ್ತೆ. ಹಾಗಾಗಿ ದಾಖಲೆಗಳ ಸಂಗ್ರಹ ಆಗಿದೆ. ಸಂಗ್ರಹದ ಹಿನ್ನೆಲೆಯಲ್ಲಿ ಎಸ್ಐಟಿ ಇವತ್ತು ಅಥವಾ ನಾಳೆ ಅವರಿಬ್ಬರಿಗೂ ಕೂಡ ನೋಟಿಸ್ ಕೊಡುವಂತಹ ಸಾಧ್ಯತೆಗಳು ಕೂಡ ಇದೆ. ಜೊತೆಗೆ ಯಾವಾಗ ನೀನು ಉಜಿರೆಗೆ ಬಂದೆ ಮತ್ತು ಈ ಸಣ್ಣ ಎಳೆಯನ್ನ ಯಾವ ರೀತಿಯಾಗಿ ಸ್ಟೋರಿಯಾಗಿ ಮಾರ್ಪಾಟು ಮಾಡಿದ್ದೀರಿ ಮತ್ತು ಹಂತ ಹಂತವಾಗಿ ಈ ತರದ ಹೇಳಿಕೆಯನ್ನು ಕೊಡೋಕೆ ಯಾರು ಪ್ರೇರಣೆ ಕೊಟ್ಟರು, ಇದು ಸಂಘಟಿತವಾದ ಕಾರ್ಯನ ಅನ್ನೋದ್ರ ಬಗ್ಗೆ ಕೂಡ ಎಸ್ಐಟಿ ತನಿಖೆಯನ್ನ ಮಾಡ್ತಾ ಇದೆ. ತನಿಖೆ ವೇಳೆಯಲ್ಲಿ ಹಲವು ಮಾಹಿತಿಗಳನ್ನ, ಸ್ಫೋಟಕವಾದ ವಿಚಾರಗಳನ್ನ ಚಿನ್ನಯ್ಯ ಅಧಿಕಾರಿಗಳ ಮುಂದೆ ತೆರೆದಿಟ್ಟಿದ್ದಾನೆ. ಹಾಗಾಗಿ ಇದೊಂದು ಸಂಘಟಿತ ಆರೋಪ ಎಂಬ ಹಿನ್ನೆಲೆಯಲ್ಲಿ ಈಗ ಎಸ್ಐಟಿ ಬರ್ತಾ ಇರುವಂತದ್ದು. ಹಾಗಾಗಿ ಅವರ ಮೇಲೆ ಕೋಕೋ ಆಕ್ಟ್ ಕಡಿ ಪ್ರಕರಣವನ್ನ ದಾಖಲಿಸೋಕೆ ಕೂಡ ಎಸ್ಐಟಿ ಚಿಂತನೆ ಮಾಡ್ತಾ ಇದೆ. ಯಾಕಂದ್ರೆ ಬಹಳ ಗಂಭೀರವಾದಂತಹ ಪ್ರಕರಣ ಇದು. ಸುಳ್ಳು ಸಾಕ್ಷ್ಯವನ್ನ ಸೃಷ್ಟಿ ಮಾಡಿ ಇಡೀ ರಾಷ್ಟ್ರ ಮಟ್ಟದಲ್ಲಿ ಸಂಚಲನವನ್ನ ಸೃಷ್ಟಿ ಮಾಡೋಕೆ ಕಾರಣ ಆದಂತಹ ಪ್ರಕರಣ ಇದು. ಈ ನಿಟ್ಟಿನಲ್ಲಿ ಕೋಕೋ ಆಕ್ಟ್ ನಲ್ಲಿ ಕೂಡ ಪ್ರಕರಣವನ್ನ ದಾಖಲಿಸುವ ಬಗ್ಗೆ ಚಿಂತನೆ ಮಾಡ್ತಾ ಇದೆ. ಇನ್ನೊಂದು ಕಡೆ ಚಿನ್ನಯ್ಯನ ಕುಂಡಲಿಯನ್ನ ಹುಡುಕಿಕೊಂಡು ಈಗ ತಮಿಳುನಾಡಿಗೆ ಹೋಗಿದೆ ಎಸ್ಐಟಿಯ ತಂಡ. ಆತನ ಕುಟುಂಬಸ್ಥರ ಜೊತೆ ಆಗಿರ್ಬೋದು, ಆತನ ಅಲ್ಲಿನ ಸ್ನೇಹಿತರ ಜೊತೆ ಈಗ ಸಾಕಷ್ಟು ಮಾಹಿತಿಗಳನ್ನ ಒಂದು ಎಸ್ಐಟಿ ತಂಡ ಕಲೆ ಹಾಕ್ತಾ ಇದೆ. ಈ ನಿಟ್ಟಿನಲ್ಲಿ ಆತನ ಪೂರ್ವಾಪರ ಆಗಿರ್ಬೋದು, ಚಿನ್ನಯ್ಯ 2022 ಸುಮಾರು 2 ತಿಂಗಳ ಕಾಲ ಉಜಿರೆಯಲ್ಲಿ ಕೆಲಸ ಮಾಡಿಕೊಂಡಿದ್ದ. ಆನಂತರವಾಗಿ ಆತನ ಹೇಗೆ ಬದಲಾದ, ಆತನಿಗೆ ಹಿಂದೆ ಇದ್ದಂತಹ ಒಂದು ಟೀಮ್ ಯಾವುದು ಅನ್ನೋದ್ರ ಬಗ್ಗೆ ಈಗ ಸಂಪೂರ್ಣವಾದ ಮಾಹಿತಿಯನ್ನ ಕಲೆ ಹಾಕ್ತಾ ಇದೆ. ಜೊತೆಗೆ ಆತನ ಫ್ಯಾಮಿಲಿಯವರಿಂದ ಕೂಡ ಸಾಕಷ್ಟು ಮಾಹಿತಿಗಳನ್ನ ಕೂಡ ಎಸ್ಐಟಿ ಕಲೆ ಹಾಕ್ತಾ ಇದೆ. ಈ ನಿಟ್ಟಿನಲ್ಲಿ ಇವತ್ತು ಸತತ 3ನೇ ದಿನದ ವಿಚಾರಣೆಯನ್ನ ಚಿನ್ನಯ್ಯ ಎದುರಿಸುತ್ತಿದ್ದಾನೆ. ಇವತ್ತು ಕೂಡ ಹಲವು ಮಾಹಿತಿಗಳನ್ನ ಹೇಳಿದ್ದಾನೆ. ಜೊತೆಗೆ ಒಂದು ಗ್ಯಾಂಗ್ ಆತನಿಗೆ ಹಣ ಕೊಟ್ಟು ಆಮಿಷದಲ್ಲಿ ಈ ರೀತಿಯಾಗಿ ಸ್ಟೇಟ್ಮೆಂಟ್ಗಳನ್ನು ಕೊಡುವಂತ ಹೇಳುವಂತಹ ಸಾಧ್ಯತೆಗಳು ಕೂಡ ಇದೆ. ಈ ನಿಟ್ಟಿನಲ್ಲಿ ಕೂಡ ಎಸ್ಐಟಿ ತನಿಖೆಯನ್ನ ಮುಂದುವರಿಸ್ತಾ ಇರುವಂತದ್ದು. ಚೈತ್ರ, ಕಿಶನ್, ಈಗ ಸಂಘಟಿತ ಅಪರಾಧ ಅಂತ ಹೇಳಿ ಕೇಸನ್ನ ದಾಖಲು ಮಾಡಬೇಕು ಅಂತ ಸಿದ್ಧತೆ ನಡೀತಾ ಇದೆ. ತಿಮರೋಡಿ ಹಾಗೆ ಗಿರೀಶ್ ಮಟ್ಟಣ್ಣನವರ್ ಈ ಮಾಸ್ಕ್ ಮ್ಯಾನ್ಗೆ ಆ ತಲೆ ಬುರುಡೆಯನ್ನ ಕೊಟ್ಟು ಹೋಗಿ ಈ ತರ ಹೇಳುವಂತ ಏನಾದ್ರೂ ಟ್ರೈನ್ ಅಪ್ ಮಾಡಿದ್ದಾರೆ ಅನ್ನುವಂತಹ ವಿಚಾರವನ್ನ ವಿಚಾರಣೆ ವೇಳೆ ಈತ ಏನಾದ್ರೂ ಬಾಯ್ ಬಿಟ್ಟಿದ್ದಾನ? ಹಾಗಾಗಿ ಆ ಒಂದು ಹಿನ್ನೆಲೆ ತಿಮರೋಡಿ ಹಾಗೆ ಗಿರೀಶ್ ಮಟ್ಟಣ್ಣವರಿಗೆ ನೋಟಿಸ್ ಕೊಡ್ತಾ ಇರೋದಾ ಅಥವಾ ಬೇರೆ ಯಾವ ವಿಚಾರ ಕೊಡ್ತಾ ಇರೋದು?
ಅನಾಮಿಕ ಏನು ಚಿನ್ನಯ್ಯ ಇದ್ದಾನೆ, ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಇದ್ದಾನೆ, ಆತ ಪ್ರಮುಖವಾಗಿ 2 ವರ್ಷಗಳ ಹಿಂದೆಯೇ ಗಿರೀಶ್ ಮಠನ್ ಅವರ ತಂಡಕ್ಕೆ ಪರಿಚಯ ಆಗಿದ್ದ. ಆದ್ರೆ ಆತ ಅವಾಗ್ಲೂ ಕೂಡ ಹೇಳ್ತಾ ಇರುವಂತ ಒಂದೇ, ನಾನು ಅಲ್ಲಿ ಹೆಣಗಳನ್ನ ಹೂತಿದ್ದೇನೆ ಅಂತ ಹೇಳಿ. ಮೊನ್ನೆ ಲಾಯರ್ಗಳ ಮುಂದೆ ಅಥವಾ ಕೋರ್ಟ್ನ ಮುಂದೆ ಶರಣಾದಂತ ಸಂದರ್ಭದಲ್ಲಿ ಅವಾಗ್ಲೂ ಕೂಡ ಆತ ಹೇಳಿರೋದೊಂದೇ, ನಾನು ಅಲ್ಲಿ 100 ಹೆಣಗಳನ್ನ ಹೂತು ಹಾಕಿದ್ದೇನೆ ಅಂತ ಹೇಳಿ. ಆದ್ರೆ ಇದಕ್ಕೆ ಸಮರ್ಪಕವಾದ ದಾಖಲೆಗಳು ಕೂಡ ಇಲ್ಲ. ಜೊತೆಗೆ ಆತ ಒಂದು ಜುಲೈ 11ನೇ ತಾರೀಕು ಬೆಳ್ತಂಗಡಿ ಕೋರ್ಟಿಗೆ ಒಂದು ಬುರುಡೆಯನ್ನ ತಂದೊಪ್ಪಿಸಿದ. ಅದು ಎಲ್ಲಿಂದ ತಂದಿರೋದು ಅನ್ನೋದ್ರ ಬಗ್ಗೆ ಸಾಕಷ್ಟು ವಿಚಾರಣೆ ಆಗ್ತಾ ಇದೆ. ಒಂದು ಕಡೆ ಇನ್ನು ಒಂದು ಪಾರ್ಟಿ ಹೇಳ್ತಾ ಇರುವಂತದ್ದು, ಇಲ್ಲ ಅದು ಒಂದು ಕಾಡಿನಿಂದ, ಅಂದ್ರೆ ಧರ್ಮಸ್ಥಳದ ವ್ಯಾಪ್ತಿಯ ಕಾಡಿನಿಂದ ತಂದಂತಹ ಬುರುಡೆ, ಅದಕ್ಕೆ ಮಣ್ಣಿನ ಪರೀಕ್ಷೆ ಕೂಡ ಮಾಡಲಾಗಿದೆ, ಸಾಯಿಲ್ ಟೆಸ್ಟ್ ಕೂಡ ಮಾಡಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಆದ್ರೆ ಇದರ ಹಿಂದೆಯೂ ಕೂಡ ಇನ್ನೊಂದು ಮಸಲತ್ತಿರೋ ಬಗ್ಗೆ ಎಸ್ಐಟಿಗೆ ಈಗ ಸೂಕ್ಷ್ಮವಾದ ಮಾಹಿತಿಗಳು ಬರ್ತಾ ಇರುವಂತದ್ದು. ಚಿನ್ನಯ್ಯನಿಗೆ ಬುರುಡೆಯನ್ನ ಕೊಟ್ಟು ಕೋರ್ಟಿಗೆ ಹಾಜರುಪಡಿಸೋಕೆ ಕೂಡ ಒಂದು ತಂಡ ವ್ಯವಸ್ಥಿತವಾಗಿ ಕೆಲಸವನ್ನ ಮಾಡ್ತಾ ಇತ್ತು ಅನ್ನೋದ್ರ ಬಗ್ಗೆ ಎಸ್ಐಟಿ ಈಗ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಈ ನಿಟ್ಟಿನಲ್ಲಿ ಇದೇ ಕಾರಣಕ್ಕಾಗಿ ಇಬ್ಬರಿಗೂ ಕೂಡ ನೋಟಿಸ್ ಕೊಡುವ ಸಾಧ್ಯತೆಗಳು ಇರುವಂತದ್ದು. ಜೊತೆಗೆ ಆತನಿಗೆ ಟ್ರೈನ್ ಅಪ್ ಮಾಡಿರೋ ವಿಚಾರ ಆಗಿರ್ಬೋದು, ಮನೆಯಲ್ಲಿ ಆಶ್ರಮ ಕೊಟ್ಟಂತಹ ವಿಚಾರ ಆಗಿರ್ಬೋದು, ಜೊತೆಗೆ ಬೇರೆ ಬೇರೆ ಕಾರಣಕ್ಕಾಗಿ ಈಗ ಚಿನ್ನಯ್ಯನ ಎಸ್ಐಟಿ ಅಧಿಕಾರಿಗಳು ಹಂತ ಹಂತವಾಗಿ ವಿಚಾರಣೆ ಮಾಡ್ತಾ ಇದ್ದಾರೆ. ಕಳೆದ ಇಷ್ಟು ದಿನಗಳಿಂದ ಚಿನ್ನಯ್ಯ ಎಲ್ಲಿ ಹೋಗ್ತಾ ಇದ್ದ, ವಕೀಲರ ಜೊತೆ ಹೋಗ್ತಾ ಇದ್ದಂತಹ ಚಿನ್ನಯ್ಯ ಒಂದು ಅಜ್ಞಾತ ಸ್ಥಳದಲ್ಲಿ ಇದ್ದ ಅಂತ ಹೇಳಲಾಗ್ತಾ ಇದೆ. ಆದ್ರೆ ಆತನಿಗೆ ಆಶ್ರಯ ಕೊಟ್ಟಂತವ್ರು ಯಾರು ಅನ್ನೋದ್ರ ಬಗ್ಗೆ ಎಸ್ಐಟಿ ಅವರು ತೀವ್ರವಾದ ವಿಚಾರಣೆ ಮಾಡಿದ ಸಂದರ್ಭದಲ್ಲಿ ಆತ ಹೆಸರು ಹೇಳಿರುವಂತದ್ದು ಮಹೇಶ್ ಶೆಟ್ಟಿ ತಿಮರೋಡಿಯ ಬಗ್ಗೆ. ಹಾಗಾಗಿ ಇದು ಎಲ್ಲ ಕಾರಣಕ್ಕಾಗಿ ಮಹೇಶ್ ಶೆಟ್ಟಿ ತಿಮರೋಡಿ ಮತ್ತು ಗಿರೀಶ್ ಮಠನ್ ಅವರ ವಿರುದ್ಧ ನೋಟಿಸ್ ಕೊಡುವಂತಹ ಸಾಧ್ಯತೆಗಳು ಸದ್ಯಕ್ಕೆ ಅಧಿಕವಾಗಿ ಕಂಡು ಬರ್ತಾ ಇರುವಂತದ್ದು. ಚೈತ್ರ.